ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಬಂಧಿತರು. ಶಂಕಿತ ಉಗ್ರರ ತೀವ್ರ ವಿಚಾರಣೆ ಕೂಡ ಎನ್ಐಎ ಅಧಿಕಾರಿಗಳಿಂದ ಆಗ್ತಾ ಇದೆ. 10 ದಿನ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಾಧೀಶರು. ಹಾಗಾಗಿ ಹೆಚ್ಚಿನ ವಿಚಾರಣೆ ಆಗ್ತಾ ಇದೆ. ನಿರಂತರವಾಗಿ ಮಡಿವಾಳದ ಇಂಟ್ರಾಗೇಷನ್ ಸೆಂಟರ್ನಲ್ಲಿ ವಿಚಾರಣೆ ಆಗ್ತಾ ಇರೋದು. ಜಪ್ತಿಯಾಗಿರುವ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ ಎನ್ಐಎ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಓಕೆ, ಮಾದೇಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕಿತ ಉಗ್ರರಿಗೆ ಎನ್ಐಎ ಡ್ರಿಲ್ ಒಟ್ಟು 4 ಇಲ್ಲಿ ತನಕ ಬಂಧಿಸಲಾಗಿದೆ. ನಿಮಗೆ ಮೊನ್ನೆ ಹೇಳಿದ್ವಿ, ವೆಸ್ಟ್ ಬೆಂಗಾಲಿಂದ 2 ಬಂಧಿಸಲಾಗಿದೆ. ನಂತರ ಅವರನ್ನು ಕರ್ಕೊಂಬರಲಾಯಿತು. ಎನ್ಐಎ ರಾಷ್ಟ್ರೀಯ ತನಿಖಾ ದಳ ಈ ವಿಚಾರಣೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ತನಕ 4 ಬಂಧಿತರಾಗಿದ್ದಾರೆ. ಮೊಬೈಲ್ ಫೋನ್, ಟ್ಯಾಬು, ಲ್ಯಾಪ್ಟಾಪ್ ಎಲ್ಲ ಅವರ ಬಳಿ ಏನೆಲ್ಲ ಇರುತ್ತೆ ಅದನ್ನು ಸಂಗ್ರಹಿಸಲಾಗುತ್ತೆ. ಓಕೆ, ಮಾದೇಶ್ ಇದ್ದಾರಾ? ಓಕೆ ಮಾದೇಶ್, ಎಸ್ ಮಾದೇಶ್, ಇದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನು? ಜಯಪ್ರಕಾಶ್, ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ. ಆರೋಪಿಗಳ ತೀವ್ರ ವಿಚಾರಣೆ ನಡೀತಿದೆ. ಜೊತೆಗೆ ಆರೋಪಿಗಳ ಜೊತೆಗೆ ಇರುವಂತಹ ಒಂದಷ್ಟು ಕಾಂಟ್ಯಾಕ್ಟ್ ಆಗಿರ್ಬೋದು, ಅವರ ಜೊತೆ ಪತ್ತೆಯಾಗಿರುವಂತಹ ಒಂದಷ್ಟು ಡಿವೈಸ್ಗಳೇನಿದೆ, ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಿರ್ಬೋದು ಮತ್ತು ಲ್ಯಾಪ್ಟಾಪ್ಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಅಧಿಕಾರಿಗಳು ವಶಪಡೆದು ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇವರ ನೆಟ್ವರ್ಕ್ ಹೇಗಿತ್ತು ಮತ್ತು ಇವರಿಗೆ ದುಡ್ಡು ಹೇಗೆ ಬರ್ತಿತ್ತು ಅನ್ನೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕೋಲ್ಕತ್ತಾದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಅಲ್ಲಿ ಒಂದಷ್ಟು ಹಣದ ವ್ಯವಹಾರ ಕೂಡ ನಡೀತಿತ್ತು, ಇವರಿಗೆ ಫಂಡಿಂಗ್ ಆಗ್ತಿತ್ತು ಅನ್ನುವಂಥದ್ದು ಅಧಿಕಾರಿಗಳಿಗೆ, ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಜೊತೆಗೆ ಅಲ್ಲಿ ಒಂದು ಲಾಡ್ಜ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳು ಕೂಡ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಎವಿಡೆನ್ಸ್ಗಳನ್ನು ಕಲೆ ಹಾಕುವಂಥ ಕೆಲಸನ ಎನ್ಐಎ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಬ್ಬರನ್ನು ಕೂಡ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಮುಜಾವಿರ್ ಆಗಿರ್ಬೋದು ಮತ್ತು ಮೊಹಮ್ಮದ್ ಮತೀನ್ ತಾಹಾ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ತಾಹಾ ಒಂದೊಂದೇ ವಿಚಾರಗಳನ್ನು ಹೇಳ್ತಿದ್ರೆ, ಇನ್ನೊಬ್ಬ ಮುಜಾವಿರ್ ಏನಿದ್ದಾನೆ, ಈತ ಬಾಂಬ್ ಇಟ್ಟುವಂಥ ವ್ಯಕ್ತಿ, ಬಾಂಬ್ ಕ್ಯಾರಿ ಮಾಡಿದಿರಂಥ ವ್ಯಕ್ತಿ ಈತನಿದ್ದಾನೆ, ಈತನನ್ನು ಬಾಯಿ ಬಿಡಿಸೋದೇ ಎಲ್ಲ ಒಂದು ಕಡೆ ಎನ್ಐಎ ಅಧಿಕಾರಿಗಳಿಗೆ ದೊಡ್ಡ ಚಾಲೆಂಜ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆತ ಏನು ಕೇಳಿದ್ರು ಕೂಡ ಸೈಲೆಂಟನ್ನು ಅಲ್ಲಿ ತೋರಿಸ್ತಿದ್ದಾನೆ ಅನ್ನೋಂಥದ್ದು ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳ ಮೂಲಗಳ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಿರೋದು. ಮತ್ತೊಂದು ಕಡೆ ಇವರ ನೆಟ್ವರ್ಕ್ ಹೇಗಿದೆ, ಇವರ ಜೊತೆಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತೀನ್ ತಾಹಾನನ್ನು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಈತ ಸಾಕಷ್ಟು ಕೇಸ್ಗಳಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಬೇಕಾಗಿದ್ದು, ಸುಮಾರು 4-5 ವರ್ಷಗಳಿಂದಲೂ ಕೂಡ ಆತನಿಗಾಗಿ ಎನ್ಐಎ ಅಧಿಕಾರಿಗಳು ಹುಡುಕಾಟ ನಡೆಸುವಂಥ ಕೆಲಸವನ್ನು ಮಾಡ್ತಿದ್ರು. ಜೊತೆಗೆ ಎನ್ಐಎ ಅಧಿಕಾರಿಗಳು ಅಫಿಷಿಯಲ್ ಆಗಿ ಈತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅನ್ನುವಂತಹ ಒಂದಷ್ಟು ಪೋಸ್ಟರ್ಗಳನ್ನು ಕೂಡ ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಆತನನ್ನು ಮೇನ್ ಆಗಿ ವಿಚಾರಣೆ ಮಾಡುವಂಥ ಅವಶ್ಯಕತೆ ಎನ್ಐಎ ಅಧಿಕಾರಿಗಳಿಗೆ ಇದೆ. ಆತನ ಒಂದು ನೆಟ್ವರ್ಕ್ ಬೇರೆ ಬೇರೆ ಸೆಲ್ಗಳಿಗೂ ಕೂಡ ಅಂದರೆ ಓಕೆ, ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಅಂತಕ್ಕ ಎಲ್ಲ ಮುಗಿದೋಯ್ದಪ್ಪ, ಆರಾಮಾಗಿರಬಹುದು ಅಂತ ಅಂದ್ಕೊಂಡವರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಇದು. ಬೆಂಗಳೂರಿಗೆ ಮತ್ತೊಂದು ಸಾಂಕ್ರಾಮಿಕ ರೋಗದ ಎಂಟ್ರಿ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಕುದುರೆ ಗ್ಲ್ಯಾಂಡ್ ರೋಗ ಪತ್ತೆಯಾಗಿದೆ ಅಂತೆ. ಮನುಷ್ಯರಿಗೂ ಕೂಡ ಈ ಸೋಂಕು ಹರಡುವ ಆತಂಕ ಹೆಚ್ಚಾಗ್ತಾ ಇದೆ. ಡಿಜೆ ಹಳ್ಳಿಯ 3 ಕುದುರೆಗಳಲ್ಲಿ ಸೋಂಕು ಪತ್ತೆಯಾಗಿದೆ. ರೋಗ ಲಕ್ಷಣದ 2 ಕುದುರೆಗಳು ಈಗಾಗಲೇ ಮೃತಪಟ್ಟಿದೆ. ಗ್ಲ್ಯಾಂಡರ್ ರೋಗ ಮನುಷ್ಯರಿಗೂ ಕೂಡ ಹರಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆತಂಕ ಇರೋದು. 5 ಕಿಲೋಮೀಟರ್ ಪ್ರದೇಶ ಸೋಂಕಿತ ವಲಯ ಅಂತ ಘೋಷಣೆ ಮಾಡಿದೆಯಂತೆ ಆರೋಗ್ಯ ಇಲಾಖೆ. ಈ ರೋಗ ಪತ್ತೆ ಮಾಡಿ ನಿರ್ಮೂಲನೆ ಮಾಡೋದೇ ಈಗ ಸವಾಲಾಗ್ಬಿಟ್ಟಿದೆ ಆರೋಗ್ಯ ಇಲಾಖೆಗೆ. ಒಂದು ವಾರದ ಪರೀಕ್ಷೆ ಮಾಡಿದಾಗ ಆ 3 ಕುದುರೆಗಳಲ್ಲಿ 2 ಕುದುರೆಗಳಿಗೆ ಪಾಸಿಟಿವ್ ಬಂದಿದೆ. ಸೊ ಗ್ಲ್ಯಾಂಡಸ್ ಪಾಸಿಟಿವ್ ಆಗಿದೆ. ಸೊ ಈ ಗ್ಲ್ಯಾಂಡಸ್ ರೋಗ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಇದು. ಸೊ ಇದು ಬಂದರೆ ಒಂದು ಕುದುರೆಯಿಂದ ಮತ್ತೊಂದು ಕುದುರೆಗೆ ಅಂಟಿಕೊಳ್ತದೆ. ಅದೇ ಸ್ಪ್ರೆಡ್ ಆಗ್ತದೆ, ಕಾಂಟ್ಯಾಕ್ಟಿಂದ ಮುಟ್ಟಿದ್ರೆ ಮಾತ್ರ ಸ್ಪ್ರೆಡ್ ಆಗ್ತಕ್ಕಂಥ ರೋಗ ಅದು. ಈ ರೋಗ ಬಂದರೆ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ. ಈ ರೋಗ ಸಿಂಪ್ಟಮ್ ಏನಪ್ಪ ಅಂತ ಹೇಳಿದರೆ ಏನು ಚಿಹ್ನೆಗಳು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಈಗ ರೋಗದ ಲಕ್ಷಣಗಳು, ಕುದುರೆಯಿಂದ ಮನುಷ್ಯರಿಗೆ ಸೋಂಕು ಹರಡಬಹುದು ಅನ್ನುವಂಥ ಆತಂಕ ಹೇಗೆ ಪತ್ತೆ ಮಾಡುತ್ತೆ, ಹೇಗೆ ಇದನ್ನ ತಡೆಗಟ್ಟಬಹುದು ಅಂತ ಆರೋಗ್ಯ ಇಲಾಖೆಯ ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ?
ಶ್ರುತಿ, ಇದು ಪ್ರಮುಖವಾಗಿ ಕತ್ತೆ ಹೆಸರು ಕತೆಗಳಲ್ಲಿ ಕಾಣಿಸುವಂತಹ ಸಾಂಕ್ರಾಮಿಕ ರೋಗ. ಅಂದರೆ ಕುದುರೆಗಳಿಗೂ ಕೂಡ ಇದು ಪ್ರಮುಖವಾಗಿ ಕಾಣಿಸುತ್ತೆ. ಡಿಜೆಹಳ್ಳಿಯಲ್ಲಿ 3 ಕುದುರೆಗಳನ್ನು ಏನು ಬೇರೆ ಕಡೆಯಿಂದ ಮಹಾರಾಷ್ಟ್ರದಿಂದ ಕರೆಸಲಾಗಿತ್ತು. ಅದರಲ್ಲಿ ಈ ರೋಗ ಪತ್ತೆಯಾಗಿದೆ. ಕುದುರೆಗಳ ಮೇಲೆ ಪಿಂಪಲ್ ರೀತಿಯಲ್ಲಿ ಗುಳ್ಳೆ ಏಳುವಂಥದ್ದು, ಅದರ ಮೇಲೆ ಗಾಯ ಆಗಿ ಅದು ಹೊಡೆಯುವಂಥದ್ದು, ಇದು ಪ್ರಮುಖವಾದಂತಹ ಗುಣಲಕ್ಷಣ. ಇದಕ್ಕೆ ಟ್ರೀಟ್ಮೆಂಟ್ನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ರೋಗ ಬಂದಿರುವಂತಹ ಕುದುರೆಗಳನ್ನು ಸಾಯಿಸಬೇಕು. ಈಗಾಗಲೇ 2 ಕುದುರೆಗಳು ರೋಗ ಬಂದು ಸತ್ತು ಹೋಗಿದೆ, 1 ಕುದುರೆನ ಸಾಯಿಸಲಾಗಿದೆ. ಇದಕ್ಕೆ ಮೆಡಿಸಿನ್ ಇಲ್ಲ, ಲಸಿಕೆ ಇಲ್ಲ. ಇದು ಈಸಿಯಾಗಿ ಪ್ರಾಣಿಗಳಿಂದ ಪ್ರಾಣಿಗೆ ಹರಡುತ್ತೆ. ಆದರೆ ಪ್ರಾಣಿಗಳ ಸಂಪರ್ಕಕ್ಕೆ ಬರುವಂತಹ ಮನುಷ್ಯರಿಗೆ ಹರಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇದನ್ನ ಕಟ್ಟೆಚ್ಚರ ವಹಿಸೋದಕ್ಕೆ BBMP ಮುಂದಾಗಿದೆ. ಪಶುಸಂಗೋಪನಾ ಇಲಾಖೆಯಿಂದ ಈಗಾಗಲೇ ಡಿಜೆಹಳ್ಳಿಯಲ್ಲಿ ಎಲ್ಲಿ ಕುದುರೆಗಳಿತ್ತು, ಸೋಂಕು ಅದಕ್ಕೆ ತಗಲಿತ್ತು, ಆ ಒಂದು ಏರಿಯಾನ ಕ್ವಾರಂಟೈನ್ ಮಾಡಿರುವಂಥದ್ದು. ಆ ಕುದುರೆಯ ಸಂಪರ್ಕಕ್ಕೆ ಅಂದರೆ ಅದರ ಜೊತೆ ಇದ್ದಂತಹ ಮಾಲೀಕರು ಹಾಗೆ ಅದರ ಮೇಲೆ ಹತ್ತಿದ್ದಂತಹ ಒಂದಿಷ್ಟು ಕುಟುಂಬಗಳನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಅಲ್ಲಿ ಅಂದರೆ ಲಸಿಕೆ ಯಾವುದೇ ರೀತಿ ಇಲ್ಲದ ಕಾರಣ ಅವರಿಗೆ ಟೆಸ್ಟಿಂಗ್ನ ಕೂಡ ಮಾಡಲಾಗಿದೆ. ಒಂದು ವೇಳೆ ಮನುಷ್ಯರಿಗೇನಾದರೂ ಇದು ಹಬ್ಬಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಬ್ಬಿ ದೊಡ್ಡ ಮಟ್ಟದ ರೋಗಕ್ಕೆ ತುತ್ತಾಗ್ಬೋದು. ಶ್ರುತಿ, ಈಗೇನು ಜಸ್ಟ್ ಮನುಷ್ಯರಿಗೆ ಹಬ್ಬದೇ ಇರಬೇಕು ಅಂತಂದ್ರೆ ಏನು ಮಾಡಬೇಕು? ಟಚ್ ಮೀ ನಾಟ ಅಂದ್ರೆ ಯಾವುದು ಸೋಂಕು ಬಂದಿರುವಂತಹ ಕುದುರೆ ಇದೆ ಅದರಿಂದ ದೂರ ಉಳಿಬೇಕು. ಸದ್ಯಕ್ಕೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಕುದುರೆಗಳಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಟಾಂಗಾಗೆ ಬಳಸುವ ಇರುವಂತಹ ಕುದುರೆಗಳನ್ನ ಟೆಸ್ಟಿಂಗಿಗೆ ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಅದು ಹಬ್ಬಿದ್ರೆ ಅದರಿಂದ ದೂರ ಉಳಿಯೋದಕ್ಕೆ ಎಚ್ಚರಿಕೆಯನ್ನ ಕೊಡ್ತಾರೆ. ಲಸಿಕೆ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಇದಕ್ಕೆ ಬಹಳ 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 ಇಂಪಾರ್ಟೆಂಟ್ ಸುದ್ದಿ ಇದು. ಇದೊಂಥರ ಕುದುರೆ ರೋಗ. ಕುದುರೆ ಮೂಗಿನಿಂದ ದ್ರವ ಸುರಿಯುತ್ತೆ, ಆಮೇಲೆ ಕುದುರೆಯಿಂದ ಕುದುರೆಗೆ, ಪ್ರಾಣಿಯಿಂದ ಪ್ರಾಣಿಗೆ ಹಬ್ಬತ್ತೆ. ಮನುಷ್ಯರಿಗೆ ತಾಗಿದ್ರು ಕೂಡ ಕಷ್ಟ ಇದೆ, ಲಸಿಕೆ ಇಲ್ಲ. ಆಮೇಲೆ ಕುದುರೆಗೆ ಬಂದರೂ ಕೂಡ ಕುದುರೆನ ಸಾಯಿಸಬೇಕಾಗುತ್ತೆ. ಗುಣಪಡಿಸೋದಕ್ಕೆ ನಾವು ಅವಕಾಶಗಳಿಲ್ಲ, ತನ್ನಿಂತಾನೇ ಗುಣಪಡಿಸಿದ್ರು. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ನಾವು ನೆಕ್ಸ್ಟ್ ಬುಲೆಟಿನಲ್ಲಿ ಕೂಡ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀವಿ. ಥ್ಯಾಂಕ್ ಯು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.